ಕರ್ನಾಟಕ ರಾಜಕಾರಣದಲ್ಲಿ ಸದ್ಯಕ್ಕೆ ಏನಾಗ್ತಿದೆ ಗೊತ್ತಾ? ಮೇಲ್ನೋಟಕ್ಕೆ ಎಲ್ಲವೂ ಸೈಲೆಂಟ್ ಆಗಿ ಕಂಡ್ರೂ ಒಳಗೊಳಗೆ ಒಂದು ಬಿಗ್ ಇಂಟ್ರೆಸ್ಟಿಂಗ್ ಗೇಮ್ ನಡೀತಾ ಇದೆ. ಅದೇ ವಿಧಾನ ಪರಿಷತ್ನ 7 ಸ್ಥಾನಗಳ ಚುನಾವಣೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಸೀಟ್ ಇರೋದು ಬರೀ 7, ಆದರೆ ಕಣದಲ್ಲಿರೋದು 8 ಜನ. ಅಂದರೆ ಏನರ್ಥ? ಇಲ್ಲಿ ಅವಿರೋಧ ಆಯ್ಕೆ ಅನ್ನೋ ಮಾತೇ ಇಲ್ಲ, ಸೀದಾ ಫೈಟ್, ಅದು ರಹಸ್ಯ ಮತದಾನದ ಮೂಲಕ. ಹಾಗಾದರೆ ಯಾರಿಗೆ ಗೆಲುವು, ಯಾರಿಗೆ ನಡುಕ? ಕಂಪ್ಲೀಟ್ ಮ್ಯಾಥ್ಸ್ ಅನ್ನ ಇವತ್ತು ಸರಳವಾಗಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಇದರ ಬೇಸಿಕ್ ಮ್ಯಾಥ್ಸ್ ನೋಡೋಣ. ಸದ್ಯಕ್ಕೆ ವಿಧಾನಸಭೆಯಲ್ಲಿರೋ ಶಾಸಕರ ಬಲ 222. ನಿಯಮದ ಪ್ರಕಾರ ಈ 7 ಸೀಟುಗಳಲ್ಲಿ ಒಬ್ಬ ಅಭ್ಯರ್ಥಿ ನೇರವಾಗಿ ಗೆದ್ದು ಬರಬೇಕು ಅಂದರೆ ಅವರಿಗೆ ಕನಿಷ್ಠ 28 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತಗಳು ಬೇಕೇ ಬೇಕು. ಅಂದರೆ 28 ನಂಬರ್ ಮ್ಯಾಜಿಕ್ ನಂಬರ್, ನೆನ್ಪಿಟ್ಕೊಳ್ಳಿ. ಈಗ ಅಸಲಿ ಆಟ ಶುರುವಾಗೋದು ಇಲ್ಲಿಂದಲೇ. ಮೊದಲು ಆಡಳಿತ ಪಕ್ಷ ಕಾಂಗ್ರೆಸ್ ಕತೆ ನೋಡೋಣ. ಕಾಂಗ್ರೆಸ್ ಈ ಬಾರಿ ಬರೋಬ್ಬರಿ 5 ಜನರನ್ನ ಕಣಕ್ಕಿಳಿಸಿದೆ. ಅವ್ರ ಹತ್ರ ಇರೋ ಸಂಖ್ಯಾಬಲದ ಪ್ರಕಾರ ಸುಮಾರು 133ರಿಂದ 135 ಶಾಸಕರು. ಮೊದಲ 4 ಜನ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಗೆದ್ದುಬಿಡ್ತಾರೆ. 4 ಜನ ಗೆದ್ದ ಮೇಲೂ ಅವರ ಹತ್ತಿರ ಇನ್ನೂ 21ರಿಂದ 23 ವೋಟ್ ಉಳಿಯುತ್ತೆ. ಆದರೆ ಆ 5ನೇ ಅಭ್ಯರ್ಥಿ ಇದ್ದಾರಲ್ಲ, ಅವರನ್ನು ಗೆಲ್ಸೋಕೆ ಕಾಂಗ್ರೆಸ್ಗೆ ಇನ್ನೂ 5ರಿಂದ 7 ಮತಗಳ ಕೊರತೆ ಇದೆ. ಈಗ ಕಾಂಗ್ರೆಸ್ ಏನು ಮಾಡುತ್ತೆ ಗೊತ್ತಾ? ಆ ಪಕ್ಷೇತರರು, ಸಣ್ಣ ಪುಟ್ಟ ಪಕ್ಷಗಳ ಶಾಸಕರು ಅಷ್ಟೇ ಯಾಕೆ, ವಿರೋಧ ಪಕ್ಷದಲ್ಲಿ ಅಸಮಾಧಾನಗೊಂಡಿರೋ ಶಾಸಕರಿಗೂ ಗಾಳ ಹಾಕತ್ತೆ. ಹಾಗಾದ್ರೆ ಅಪೋಸಿಷನ್ ಕತೆ ಏನು? ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡು 3 ಅಭ್ಯರ್ಥಿಗಳನ್ನು ನಿಲ್ಲಿಸಿದೆ. ಬಿಜೆಪಿ 2, JDS 1. ಇವ್ರ ಹತ್ತಿರ 85ರಿಂದ 87 ಶಾಸಕರಿದ್ದಾರೆ. ಅಂದರೆ 3 ಸೀಟು ಗೆಲ್ಲೋಕೆ ಬೇಕಾದ 84 ಮತಗಳ ಗಡಿ ಇವ್ರ ಹತ್ತಿರ ಪಕ್ಕ ಇದೆ. ಪೇಪರ್ ಮೇಲಂತೂ ಮೈತ್ರಿಕೂಟ ಸೇಫ್ ಆಗಿದೆ. ಆದರೆ ಇಲ್ಲಿರೋ ಟ್ವಿಸ್ಟ್ ಬೇರೆನೇ ಇದೆ. ಇತ್ತೀಚೆಗೆ ಮೈತ್ರಿಕೂಟದ ಕೆಲವು ಶಾಸಕರು ಸಾರ್ವಜನಿಕವಾಗಿಯೇ ಕಾಂಗ್ರೆಸ್ ನಾಯಕರ ಜೊತೆ ಓಡಾಡ್ತಿರೋದನ್ನ ನೀವು ನೋಡಿರ್ತೀರಾ. ಒಂದು ವೇಳೆ ಒಳಗೊಳಗೆ 1-2 ವೋಟ್ ಕ್ರಾಸ್ ಆದ್ರೂ ಮೈತ್ರಿಕೂಟದ 3ನೇ ಅಭ್ಯರ್ಥಿ ಅಂದರೆ JDS ಬೆಂಬಲಿತ ಅಭ್ಯರ್ಥಿಯ ಗೆಲುವು ಸಖತ್ ಟಫ್ ಆಗಿಬಿಡುತ್ತೆ. ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅಲ್ಲ ವಿಪ್ ಜಾರಿ ಮಾಡಿದರೆ ಸ್ವಂತ ಪಕ್ಷದ ವಿರುದ್ಧ ವೋಟ್ ಹಾಕೋಕೆ ಹೆದರಲ್ವಾ ಅಂತ. ಇಲ್ಲೇ ಇರೋದು ಮರ್ಮ. ರಾಜ್ಯಸಭಾ ಚುನಾವಣೆ ಥರ ಇಲ್ಲಿ ಓಪನ್ ಬ್ಯಾಲೆಟ್ ಇರಲ್ಲ. ಇದು ರಹಸ್ಯ ಮತದಾನ. ಅಂದರೆ ತಾವು ಯಾರಿಗೆ ವೋಟ್ ಹಾಕಿದ್ದೀವಿ ಅಂತ ಪಕ್ಷದ ಏಜೆಂಟರಿಗೆ ತೋರಿಸೋ ಹಾಗಿಲ್ಲ. ಇದು ಅತೃಪ್ತ ಶಾಸಕರಿಗೆ ಒಂಥರ ಬ್ರಹ್ಮಾಸ್ತ್ರ ಸಿಕ್ಕ ಹಾಗೆ. ಇದ್ರ ಜೊತೆಗೆ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಯಾರೂ ಗೆಲ್ಲದಿದ್ದರೆ ದ್ವಿತೀಯ ಪ್ರಾಶಸ್ತ್ಯದ ಮತಗಳ ಎಣಿಕೆ ಶುರುವಾಗುತ್ತೆ. ಅಲ್ಲಿ ತೆರೆಮರೆಯ ಆಟಗಳು ಇನ್ನೂ ಜೋರಾಗಿ ನಡೆಯುತ್ತೆ. ಸೊ ಫೈನಲ್ ಆಗಿ ಹೇಳಬೇಕಂದ್ರೆ ಈ 7 ಸೀಟುಗಳ ಫೈಟ್ ಬರೀ ನಂಬರ್ಸ್ ಆಟ ಅಲ್ವೇ ಅಲ್ಲ. ಇದು ಕಾಂಗ್ರೆಸ್ನ ಆಪರೇಷನ್ ತಂತ್ರಗಾರಿಕೆ ಮತ್ತು ಬಿಜೆಪಿ JDSನ ರೆಸಾರ್ಟ್ ರಾಜಕಾರಣ ಅಥವಾ ಶಾಸಕರನ್ನ ಉಳಿಸಿಕೊಳ್ಳೋ ಹೋರಾಟ. ಅಂತಿಮವಾಗಿ ಯಾರ ರಹಸ್ಯ ರಾಜತಾಂತ್ರಿಕತೆ ವರ್ಕ್ ಆಗುತ್ತೋ ಅವರೇ ಕಿಂಗ್. ನಿಮ್ಗೇನನ್ಸುತ್ತೆ? ಕಾಂಗ್ರೆಸ್ 5ನೇ ಸೀಟು ಗೆಲ್ಲುತ್ತಾ ಅಥವಾ ಮೈತ್ರಿಕೂಟ ತನ್ನ 3 ಸೀಟು ಉಳಿಸ್ಕೊಳ್ಳುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.